ಜಿಲ್ಲೆಯಲ್ಲಿ ಕಾಂಗ್ರೆಸ್ನಿಂದ ಬಹಳ ವರ್ಷಗಳ ಹಿಂದೆ ಈ ರೀತಿಯ ಗೂಂಡಾ ಸಂಸ್ಕೃತಿಯ ರಾಜಕೀಯ ಆಗುವುದನ್ನು ನಾವು ಸಾಧಾರಣ ನೋಡಿದ್ರೆ ನಮ್ಮ ಹಿರಿಯರು ಎಲ್ಲ ನೋಡಿದ್ದಾರೆ. ಗೂಂಡಾ ಸಂಸ್ಕೃತಿಯ ರಾಜಕಾರಣ ಅಂದರೆ ಯಾರಿಗಾದ್ರೂ ಹೆದರಿಸಿ ರಾಜಕೀಯ ಮಾಡೋದು, ಕಲ್ಲು ಹೊಡೆದು ರಾಜಕೀಯ ಮಾಡೋದು, ಈ ರೀತಿಯ ರಾಜಕಾರಣವನ್ನು ಹಿಂದೆ ಮಾಡ್ತಾಯಿದ್ರು. ನಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ರೀತಿಯ ರಾಜಕಾರಣ ಯಾರು ಸಹ ಯಾವುದೇ ಪಕ್ಷದವರು ಸಹ ಮಾಡ್ತಿರ್ಲಿಲ್ಲ. ಒಂದು ಜವಾಬ್ದಾರಿಯುತವಾಗಿ ಎಲ್ಲರೂ ಸಹ ನಡ್ಕೊಳ್ತಾ ಇದ್ರು. ಈಗ ಐವನ್ ಡಿಸೋಜಾ ಮತ್ತು ಅವರ ತಂಡ, ಕಾಂಗ್ರೆಸ್ನ ಕೆಲವು ಕಿಡಿಗೇಡಿಗಳು, ಪುಂಡ್ರು ಏನಂತ ಕರಿಬೋದು, ಅದೆಲ್ಲ ಅನ್ಪಾರ್ಲಿಮೆಂಟ್ರಿ ವರ್ಡ್ಸನ್ನು ಹೇಳಿಯೇ ಅವರನ್ನು ಡಿಸ್ಕ್ರೈಬ್ ಮಾಡಬೇಕಾಗ್ತದೆ. ಅಂಥವರೆಲ್ಲ ಸೇರಿಕೊಂಡು ಎಲ್ಲೋ ಒಂದು ಕಡೆ ಅವರವರ ರಾಜಕೀಯ ಉಳಿವಿಗಾಗಿರ್ಬೋದು ಅಥವಾ ಪ್ರಚಾರದ ದೃಷ್ಟಿಯಿಂದ ಇರ್ಬೋದು, ನಿನ್ನೆ ಕಲ್ಲು ಹೊಡೆಯುವ ಮತ್ತು ಬೆಂಕಿ ಹಚ್ಚುವ, ಟೈರಿಗೆ ಬೆಂಕಿ ಹಚ್ಚುವ ಕೆಲಸಗಳನ್ನು ಇವರು ಮಾಡಿದ್ದಾರೆ. ನಾವು ಸಹ ಮೊದಲು ಬಹುಶಃ ಇದೇ ಪ್ರಚಾರಕ್ಕಾಗಿ ಮಾಡಿರಬೇಕು ಅನ್ನೋದನ್ನು ಯೋಚನೆ ಮಾಡ್ತಿದ್ದೆ. ಆದರೆ ಅವರ ವರ್ತನೆ, ಅವರ ನಾಯಕರುಗಳ ವರ್ತನೆ, ಕರ್ನಾಟಕದಲ್ಲಿ ಬೇರೆ ಬೇರೆ ಕಾಂಗ್ರೆಸ್ ನಾಯಕರುಗಳ ಮಾತುಗಳನ್ನು ಕೇಳಿದಾಗ ಇಡೀ ಕರ್ನಾಟಕದಲ್ಲಿ ಒಂದು ರೀತಿಯ ಗಲಭೆ ಮತ್ತು ದೊಂಬಿಯ ವಾತಾವರಣವನ್ನು ತಂದು, ಈಗ ವೆಸ್ಟ್ ಬೆಂಗಾಲಲ್ಲೆಲ್ಲ ಯಾವ ಟೈಪ್ ಆಗ್ತದೆ ಆ ರೀತಿಯ ವಾತಾವರಣವನ್ನು ಇಲ್ಲಿ ತರುವಂಥ, ಕರ್ನಾಟಕದಲ್ಲಿ ತರುವಂಥ ಪ್ರಯತ್ನವನ್ನು ಕಾಂಗ್ರೆಸ್ನ ನಾಯಕರುಗಳು ಒಂದು ದೊಡ್ಡ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಮೇಲೆ ಪ್ರಾಸಿಕ್ಯೂಷನ್ಗೆ ಗವರ್ನರು ಪರ್ಮಿಷನ್ ಕೊಟ್ಟಿದ್ದಾರೆ. ಅವರಿಗೇನು ಇನ್ನು ಶಿಕ್ಷೆ ಅಥವಾ ಏನೂ ಆಗಲಿಲ್ಲ. ಭ್ರಷ್ಟಾಚಾರದ ಬಗ್ಗೆ ತನಿಖೆ ಮಾಡಬಾರ್ದು ಅನ್ನೋದು ಇವರ ಅಭಿಪ್ರಾಯ. ನೀವು ಭ್ರಷ್ಟಾಚಾರ ನಾವು ಮಾಡ್ತೇವೆ, ನೀವು ತನಿಖೆಯನ್ನು ಮಾಡಬಾರ್ದು ಅನ್ನುವಂಥ ಅಭಿಪ್ರಾಯ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದರ ಆಫ್ಟರ್ ಎಫೆಕ್ಟ್ ಆಗಿ ಇವರು ಏನು ಪ್ರಾಯೋಜಿತವಾದ ಒಂದು ಈ ರೀತಿಯ ಗಲಭೆಯನ್ನು ಸೃಷ್ಟಿಸುವ ಪ್ರಯತ್ನ ಮಾಡ್ತಿದ್ದಾರೆ. ಇದು ಇಡೀ ನಾಗರಿಕ ಸಮಾಜಕ್ಕೆ ಒಂದು ಆತಂಕಕ್ಕೆ ಈಡಾಗುವಂಥ ಒಂದು ವ್ಯವಸ್ಥೆಯನ್ನು ಇವರು ಮಾಡ್ತಿದ್ದಾರೆ. ಇದನ್ನು ಪ್ರತಿಪಕ್ಷರಾದ ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಪಕ್ಷದಲ್ಲಿರುವಂಥ ಜವಾಬ್ದಾರಿತ ಸ್ಥಾನದಲ್ಲಿರುವಂಥ BJP ಕೈಕಟ್ಟಿ ಕೂತ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ.